ಹಲೋ, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಸಾಲ ವಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಕಡಲೆಬೇಳೆ ಮಸಾಲ ವಡೆ ಅಂದರೆ ಇದೇನು ಹೊಸ ರೆಸಿಪಿ ಅಲ್ಲ, ತುಂಬ ಹಳೆಯ ರೆಸಿಪಿ, ಟ್ರೆಡಿಷನಲ್ ರೆಸಿಪಿ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಆದರೆ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ನೀವು ಸಹ ನೋಡ್ಕೊಂಬನ್ನಿ ವಿಡಿಯೋನ. ನಿಮ್ಗೆ ಇಷ್ಟ ಆದರೆ ನೀವು ಕೂಡ ನಾನು ಮಾಡೋ ರೀತಿಯಲ್ಲಿ ಒಂದು ಸತಿ ಟ್ರೈ ಮಾಡಿ. ನಿಮಗೆ ನನ್ನ ಟೇಸ್ಟ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಒಬ್ಬೊಬ್ಬರು ರುಚಿ ಒಂದೊಂದು ಥರ ಇರುತ್ತೆ. ಹಾಗಾಗಿ ನಾನು ಮಾಡೋ ರೀತಿಯಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಾನು ಮಾಡೋ ರೀತಿ ನಿಮಗೇನಾದರೂ ಇಷ್ಟ ಆದರೆ ನೀವು ಕೂಡ ಮನೇಲಿ ಟ್ರೈ ಮಾಡಲಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ಕಡಲೆಬೇಳೆನ ಒಂದು ಅರ್ಧ ಕೆ ಜಿಯಷ್ಟು ನಾನು ಒಂದು 3 ಸತಿ ವಾಶ್ ಮಾಡಿ ತೊಳೆದು ಒಂದು 2 ಅವರ್ ನೆನಿಟ್ಕೊಂಡಿದ್ದೆ. 2 ಅವರ್ ಆದಮೇಲೆ ಚೆನ್ನಾಗಿ ಕಡಲೆಬೇಳೆ ನೆಂದಿದೆ, ನೀರೆಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ಸಹ ಸೋಸಿ ಒಂದು 3 ಸತಿ ತೊಳೆದು ಚಿಕ್ಕದಾಗಿ ಹೆಚ್ಚಿ ಈ ಥರ ಇಟ್ಕೊಂಡಿದ್ದೀನಿ. ಆಮೇಲೆ ಚಕ್ಕೆ ಲವಂಗ ಮತ್ತು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟನ್ನು ತೊಗೊಂಡಿದ್ದೀನಿ. ಇಷ್ಟು ಬೇಕಾಗುತ್ತೆ ಮಸಾಲ ವಡೆಗೆ ತೊಗೊಂಡಿದ್ದೀನಿ. ಈಗ ನಾನು ಕಟ್ ಮಾಡಿ ಹೆಚ್ಚಿಟ್ಕೊಂಡಿರೋಂಥ ಸಬ್ಸಿಗೆ ಸೊಪ್ಪನ್ನು ಒಂದು ಬೇಸನ್ಗೆ ಹಾಕ್ಕೊಂಡಿದ್ದೀನಿ. ಅದೇ ಸಬ್ಸಿಗೆ ಸೊಪ್ಪಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಮತ್ತು ಮಿಕ್ಸಿ ಜಾರಿಗೆ ನಾನೊಂದು 6 ಹಸಿರು ಮೆಣಸಿನ್ಕಾಯಿ, 1.5 ಇಂಚು ಚಕ್ಕೆ, ಒಂದು 4 ಲವಂಗನ ಇದಕ್ಕೆ ಈ ಥರ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಈ ಥರ ಸೇರಿಸೋದ್ರಿಂದ ನುಣ್ಣಗಾಗುತ್ತೆ ಅಂತ. ಆಮೇಲೆ 1.5 ಇಂಚಷ್ಟು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ 1-2 ಗಡ್ಡೆ ಸುಲಿದು ಅದನ್ನು ಸಹ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ನೀರು ಹಾಕ್ದಲೇ ಇದನ್ನು ರುಬ್ಕೊಂಬರ್ಬೇಕು ತರ್ತರಿಯಾಗಿ ಫಸ್ಟು, ಯಾಕಂದರೆ ಇದೆಲ್ಲ ನುಣ್ಣಗಾಗಬೇಕಲ್ವ, ಅದಕ್ಕೋಸ್ಕರ ಈ ಥರ ರುಬ್ಕೊಂಬಂದಿದ್ದೀನಿ. ರುಬ್ಕೊಂಬಂದಿರೋಂಥದಕ್ಕೇ ನೆನೆಸಿಟ್ಟಿರೋಂಥ ಕಡಲೆಬೇಳೆನೂ ಸೇರಿಸ್ಕೊತಾ ಇದ್ದೀನಿ. ಕಡಲೆಬೇಳೆ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಬರ್ಬೇಕು. ನೀರೆಲ್ಲ ಸೇರ್ಸೋಕ್ಕೆ ಹೋಗಬೇಡಿ. ಈ ಥರ ಕಡಲೆಬೇಳೆ ಆ ಥರ ಇರಬೇಕು. ಆಮೇಲೆ ತರ್ತರಿಯಾಗಿ ರುಬ್ಬಿರಬೇಕು. ರುಬ್ಕೊಂಬಂದಿರೋಂಥದನ್ನ ಸೇರಿಸ್ಕೊಂಡು ಮತ್ತೆ ಅದೇ ಜಾರಿಗೆ ಮತ್ತೊಂದು ಸರಿ ಕಡಲೆಬೇಳೆನ ಸೇರಿಸ್ಕೊಂಡು ಅದನ್ನು ಸಹ ತರ್ತರಿಯಾಗಿ ರುಬ್ಕೊಂಬಂದಿದ್ದೀನಿ. ನೆನೆಸಿರೋ ಅಂಥದ್ದೆಲ್ಲನೂ ಈ ಥರ ರುಬ್ಬಿ ಒಂದು ಬೌಲಿಗೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ನೀರನ್ನು ಸೇರ್ಸೋಕ್ಕೆ ಹೋಗಿಲ್ಲ, ಯಾಕಂದರೆ ತೆಳ್ಳಗಾಗ್ಬಿಟ್ರೆ ವಡೆ ತಟ್ಟೋದಕ್ಕೆ ಬರಲ್ಲ. ಅದಕ್ಕೆ ಬೇಕಿದ್ದರೆ ಲಾಸ್ಟಿಗೆ ಹಾಕ್ಕೊಳ್ಳೋಣ ಅಂತ ಸುಮ್ಮನೆ ಆಗಿದ್ದೀನಿ. ಯಾಕಂದರೆ ಇದಕ್ಕೆ ಈರುಳ್ಳಿ ಬೇರೆ ಸೇರಿಸ್ತೀನಿ ಅಲ್ವ, ಈರುಳ್ಳಿ ನೀರು ಸಹ ಸೇರಿಸಿದ ತಕ್ಷಣ ಸ್ವಲ್ಪ ನೀರು ಬಿಡುತ್ತೆ. ಹಾಗಾಗಿ ನೀರನ್ನು ಸೇರಿಸ್ತಾನೆ ನಾನು ರುಬ್ಕೊಂಬಂದಿದ್ದೀನಿ. ರುಬ್ಕೊಂಬಂದು ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಸೈಡ್ಗೆ ಎತ್ತಿಟ್ಬಿಟ್ಟು ನಾನು ಈಗ ಕರಿಯೋದಕ್ಕೆ ಎಣ್ಣೆನ ಕಾಯೋದಕ್ಕೆ ಇಡ್ತೀನಿ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯೋಷ್ಟರಲ್ಲಿ ನಾನೀಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಒಂದು 4-5 ಈರುಳ್ಳಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಮೊದಲೇ ಸೇರಿಸ್ಬಿಟ್ರೆ ಈರುಳ್ಳಿ ನೀರು ಬಿಡ್ತದೆ ಅಂತ ನಾನು ಡೀಪ್ ಫ್ರೈ ಮಾಡ್ಕೊಳ್ಳೋವಾಗ ಸೇರಿಸ್ಕೊಳ್ಳೋಣ ಅಂತ ಇಟ್ಟಿದ್ದೆ. ಹಾಗಾಗಿ ಇವಾಗ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗೆಲ್ಲ ಈರುಳ್ಳಿನ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡೆಲ್ಲ ಕಲಸಿ ಈ ಥರ ಉಂಡೆ ಕಟ್ಟೋ ಥರ ಬರಬೇಕು. ಇವಾಗ ಏನಾದರೂ ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀರನ್ನು ಸೇರಿಸ್ಕೋಬೋದು, ಇಲ್ಲ ಅಂದರೆ ಇಷ್ಟೇ ಸಾಕಾಗುತ್ತೆ. ಈಗ ನಾನೇನು ನೀರು ಸೇರಿಸಿಲ್ಲ, ಈರುಳ್ಳಿ ಹಾಕಿದ ಮೇಲೆ ಸರಿ ಹೋಗಿದೆ. ಈ ಥರ ನಾನು ಕೈಯಲ್ಲಿ ವಡೆನ ತಟ್ಕೊತಾ ಇದ್ದೀನಿ. ಇದು ಸ್ವಲ್ಪ ದಪ್ಪನೇ ಇರಬಾರ್ದು, ತೀರಾ ತೆಳ್ಳಗೂ ಇರಬಾರ್ದು, ಮೀಡಿಯಮ್ಮಾಗಿ ವಡೆ ತಟ್ಕೊಬೇಕು. ತಟ್ಕೊಂಡು ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಆಗಿ ಕರ್ಕೊಬೇಕು. ನೋಡಿ, ಈಗ ಎಣ್ಣೆ ಸಹ ಕಾದಿದೆ. ಕಾದಿರೋಂಥ ಎಣ್ಣೆಗೆ ನಾನು ಇಲ್ಲಿ ವಡೆಗಳನ್ನೆಲ್ಲ ತಟ್ಟಿಬಿಟ್ಟು ಎಣ್ಣೆಗೆ ಹಾಕ್ತಾ ಇದ್ದೀನಿ. ಇದನ್ನು ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಬಿಟ್ಟು ಉರಿನ ಮೀಡಿಯಮ್ ಉರಿ ಇಟ್ಕೊಬೇಕು. ಇಲ್ಲ ಅಂದರೆ ಒಳಗಡೆ ಎಲ್ಲ ಹಸಿ ಹಸಿ ಮೇಲ್ಗಡೆ ಸೀದೋಗ್ಬಿಡುತ್ತೆ ವಡೆ. ನಾವು ಫಸ್ಟು ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಆಮೇಲೆ ಉರಿನ ಮೀಡಿಯಮ್ ಉರಿ ಇಟ್ಕೊಳ್ಳೋದ್ರಿಂದ ವಡೆ ಚೆನ್ನಾಗಿ ಬರುತ್ತೆ. ಎಲ್ಲ ವಡೆಗಳು ಈಕ್ವಲಾಗಿ ಬೇಯ್ತದೆ, ಗೋಲ್ಡನ್ ಕಲರ್ ಆಗಿ ಚೆನ್ನಾಗಿ ಬರ್ತದೆ ವಡೆ. ಹಾಗಾಗಿ ಈಗ ನಾನು ಈ ಥರ 2 ಸತಿ ಆ ಕಡೆ ಈ ಕಡೆ ಈ ಥರ ಪಲ್ಟಾಯಿಸ್ಕೊಬೇಕು ವಡೆನ. 2 ಕಡೆ ಬೇಯಬೇಕು. ಹಾಗಾಗಿ ಮೀಡಿಯಮ್ ಉರಿನಲ್ಲಿ ಈ ಥರ ಮಾಡಿಕೊಂಡು 2 ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ನಾವು ಎಣ್ಣೆಯಲ್ಲೇ ಬಾಡಿಸ್ಕೊಬೇಕು. ಬಾಡಿಸ್ಕೊಂಡಾದಮೇಲೆ ಎಲ್ಲ ಎತ್ತಿ ಒಂದು ತಟ್ಟೆಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ವಡೆ. ಟೇಸ್ಟಿಯಾಗಿ ಮಾತ್ರ ಸಖತ್ತಾಗಿರುತ್ತೆ. ಈ ಥರ ಮಾಡೋದ್ರಿಂದ ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟು ಸಹ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ತುಂಬ ಚೆನ್ನಾಗಿ ಕಲರಾಗಿ ಬಂದಿದೆ ವಡೆ. ಈ ಥರ ನಾನು ಮಾಡಿಟ್ಟಿರೋಂಥ ಎಲ್ಲ ಹಿಟ್ಟನ್ನು ತಟ್ಟಿ ಈ ಥರ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಇದನ್ನು ಸಾಯಂಕಾಲ ಟೀ ಟೈಮಲ್ಲಿ ತಿನ್ಬೋದು. ಯಾರಾದ್ರು ಗೆಸ್ಟ್ಗಳು ಬಂದಾಗ ಟೀ ಜೊತೆ ಮಾಡಿಕೊಡ್ಬೋದು, ಇಲ್ಲ ಅಂದರೆ ಊಟದ ಜೊತೆನೂ ಸಹ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ಈ ಥರ ಮಸಾಲ ವಡೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಸಹ ನಾವು ಇಡ್ಲಿ ಮಾಡಿದಾಗ ಈ ಥರ ಮಸಾಲ ವಡೆ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ತಿಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ವಡೆ. ಅದಕ್ಕೆ ನಾನು ಸಹ ನೈಟು ಊಟಕ್ಕೆ ಇದನ್ನು ಮಾಡ್ಕೊಂಡಿದ್ದೆ ವಡೆ. ತುಂಬ ಚೆನ್ನಾಗಿ ಬಂದಿತ್ತು. ನಾನು ಇದನ್ನು ಮೊನ್ನೆ
ಇದು ಹಬೆ ವಡೆ ಮಾಡಿದ್ದೆ. ಆವಾಗ ನೆನೆಸಿದ್ದು, ಎರಡಕ್ಕೆ ಅಂತಂದು ನೆನೆಸಿದ್ದೆ. ಒಂದು ಸ್ವಲ್ಪ ವಡೆ ಮಾಡಿ ಒಂದು ಸ್ವಲ್ಪ ಹಬೆ ವಡೆ ಮಾಡೋಣ ಅಂತ. ಎರಡಕ್ಕೂ ಒಂದೇ ಸತಿ ನಾನು ರುಬ್ಕೊಂಡು ಇದಕ್ಕೊಂದು ಸ್ವಲ್ಪ ಎತ್ತಿಟ್ಟಿದ್ದೆ. ಅದನ್ನು ನಾನಿವತ್ತು ನೈಟು ಡಿನ್ನರ್ಗೆ ಮಾಡ್ಕೊಂಡಿದ್ದೆ ವಡೆ. ತುಂಬ ಚೆನ್ನಾಗಿ ಬಂತು ನೋಡಿ ವಡೆ. ಈ ಥರ ನಾನು ಸಬ್ಬಸಿಗೆ ಸೊಪ್ಪಿಲ್ದಲೆ ಯಾವತ್ತೂ ವಡೆ ಮಾಡೋದಿಲ್ಲ. ಸಬ್ಬಸಿಗೆ ಸೊಪ್ಪು ಹಾಕಿ ನೋಡಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹೋಟ್ಲಲ್ಲೆಲ್ಲ ಸಬ್ಬಸಿಗೆ ಸೊಪ್ಪು ಹಾಕಲ್ಲ, ಹಾಗೆ ಮಾಡಿಬಿಡ್ತಾರೆ. ಆದರೆ ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ಟೇಸ್ಟೇ ಬೇರೆ ಬರುತ್ತೆ. ಹಾಗಾಗಿ ನೀವು ಸಹ ಸಬ್ಬಸಿಗೆ ಸೊಪ್ಪು ಸಿಗುವಾಗ ತಂದಾಗ ಮನೆಗೆ ಒಂದು ಸರಿ ಈ ಥರ ಮಾಡ್ಕೊಂಡು ನೋಡಿ. ನೀವು ಹೇಳ್ತೀರಾ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಈ ವಡೆ. ಈಗ ನಾನೆಲ್ಲ ವಡೆಗಳನ್ನು ಮಾಡಿ ಇವಾಗ ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾನು ಎತ್ತಿಟ್ಕೊಂಡು ಊಟದ ಜೊತೆ ಇದನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ವೀಡಿಯೋಗಳೇನಾದ್ರು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಕೂಡ ವೀಡಿಯೋಗಳನ್ನು ಶೇರ್ ಮಾಡಿ. ನನ್ನ ಚಾನಲಲ್ಲಿ ಒಳ್ಳೊಳ್ಳೆ ಹೆಲ್ತಿ ಫುಡ್ಡು ಇರೋವಂಥ ಅಡುಗೆಗಳನ್ನೆಲ್ಲ ಹಾಕಿದ್ದೀನಿ. ಒಂದು ಸತಿ ನನ್ನ ಚಾನಲನ್ನು ಸರ್ಚ್ ಮಾಡಿ ನೋಡಿ. ನಿಮಗೇನಾದರೂ ನನ್ನ ರೆಸಿಪಿಗಳು ಇಷ್ಟ ಆದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ. ನಿಮ್ಮ ರಿಲೇಟಿವ್ಸ್ಗೆಲ್ಲ ನನ್ನ ವೀಡಿಯೋಗಳನ್ನು ಶೇರ್ ಮಾಡಿ. ಅವ್ರಿಗೂ ಇಷ್ಟ ಆದರೆ ಅವರು ಕೂಡ ನನ್ನ ಚಾನಲನ್ನು ಫಾಲೋ ಮಾಡಿ ನನ್ನ ಅಡುಗೆಗಳನ್ನು ಟ್ರೈ ಮಾಡೋದಕ್ಕೆ ಹೇಳಿ.